ಡಿಕೆಶಿ ನಡಿಗೆ ಕಾರ್ಯಕ್ರಮದಲ್ಲಿ ನಡೆದಂತ ಹೈ ಡ್ರಾಮಾ ಶಾಸಕ ಮುನಿರತ್ನ ಸಿಟ್ಟಾದ್ರು. ಯಾಕಂದ್ರೆ ಶಾಸಕರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಈಗ ಮಾತಾಡ್ತಿದ್ದಾರೆ ಮುನಿರತ್ನ. ಆ MLA ಮಾಡಿ ಮಿನಿಸ್ಟರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ನೀನು ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತೀನಿ, ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್. ಹಾಂ, ಏನ್ರಿ ಇದು? ಒಂದು ಹೆಣ್ಣಿಗೋಸ್ಕರ ಇಷ್ಟೊಂದು ಹಿಂಸೆ ಕೊಡ್ಬೇಕೇನ್ರಿ ಒಬ್ಬೊಂದು ವ್ಯಕ್ತಿಗೆ? ಮಾಡ್ಬೋದೇನ್ರಿ ಇದು? ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾರು ಇರ್ಬೇಕ್ರಿ? ಒಬ್ಬ ಮಿನಿಸ್ಟ್ರ್ ಪಕ್ಕದಲ್ಲಿ ಹೇಳ್ರಿ. ಸಾರ್ವಜನಿಕರಿಗೆ ಇದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ತೀನಿ. ನಾನೊಬ್ಬ ಶಾಸಕನಿದ್ದು ನನ್ನನ್ನು ಜೊತೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರ ಕುಂದುಕೊರತೆ ಕೇಳ್ರಿ. ನೀವು ನಿಮ್ಮ ಆ ಹೆಣ್ಣನ್ನ ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ವಾಕ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೇಳ್ತೀರಲ್ರಿ. ಯಾರಿಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ಒಂದು ಹೆಣ್ಣಿನ MLA ಮಾಡೋಕ್ಕೋಸ್ಕರ ಒಬ್ಬ ವ್ಯಕ್ತಿನ ತೇಜವಧೆ ಮಾಡಿ ಒಂದು ವ್ಯಕ್ತಿ ಜೀವನ ಹಾಳು ಮಾಡ್ತಾ ಇದ್ದೀರಲ್ರಿ. ಸರ್, ಅವ್ರಿಗಿರೋದು ಒಂದೇ, ನನ್ನನ್ನು ಸಾಯಿಸಬೇಕು, ಇಲ್ಲ ನಾನು ರಾಜೀನಾಮೆ ಕೊಡಬೇಕು. ಅವ್ರು ನಾನು ಮರ್ಡರ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಜೀನಾಮೆ ಕೊಡೋಕೆ ಕೇಳ್ತಾರೆ, ನಾನು ರಾಜೀನಾಮೆ ಕೊಡಲ್ಲ. ಇವಾಗ ನಾನು ಫ್ಲೆಕ್ಸದೂ ಕಂಪ್ಲೇಂಟ್, ಇಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳಾರಿ. ಪಾಪ ಅವ್ರು ಏನ್ರಿ ಮಾಡ್ತಾರೆ ಪೊಲೀಸ್ ಅವರು? ಪೊಲೀಸ್ ಚೇರೆ ಸೇಲ್ಗೈತ್ರಿ, ಬಿಡ್ಡಿಂಗ್ ನಡೀತೈತೆ. ಇಡೀ RR ನಗರದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಬಿಡ್ಡಿಂಗ್ ನಡೀತೈತೆ. 4 ಕಡೆ ದುಡ್ಡು ಕೊಡ್ಬೇಕ್ರಿ ಒಂದು ಚೇರಿಗೆ ಬರೋಕ್ಕೆ. ಒಂದು ಪೊಲೀಸ್ ಚೇರ್ ಫಿಲಪ್ ಮಾಡೋಕ್ಕೆ 4 ಕಡೆ ಕೊಡಬೇಕು. ಒಂದು ಕಡೆ ಕಮ್ಮಿ ಆದರೆ ಇನ್ನೊಬ್ಬರು ಫಲ, ಇನ್ನೊಂದು ಕಡೆ ಕಮ್ಮಿ ಆದರೆ ಇನ್ನೊಬ್ಬ ಫಲ. 4 ಜನಕ್ಕೆ ದುಡ್ಡು ಕೊಟ್ಟು ಆಮೇಲೆ ಬಂದು ಆ ಚೇರಲ್ಲಿ ಕುಂತ್ಕೋಬೇಕು. ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಮೇಂಟೈನ್ ಮಾಡೋಕ್ಕಾಗತ್ತೆ? ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ಒದಗಿಸೋಕ್ಕಾಗತ್ತೆ? ನಾನು ಕೋರ್ಟ್ಗೆ ಕೊಡ್ತೀನಿ, ನಾನು ಕೋರ್ಟ್ಗೆ ಕೊಡ್ತೀನಿ. ಪಾಪ ಪೊಲೀಸರು ಏನು ಪ್ರಚಾರಕ್ಕೆ ಮಾಡಂಗಿರೋ ಹೆಣ್ಣಿನ ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನು ಮಾಡಿದ್ನ? ಸೋತೋಗಿರೋ ಹೆಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾರೆ ಯಾರು? ನಾನು ಮಾಡ್ತಾ ಇದ್ದೀನ ಪ್ರಚಾರ? ನಾನು MLAನೇ. ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು? ಪಾಪ ಬೆಳಗ್ಗೆಯಿಂದನೇ. ಅದ್ರೂ ಮಾಡ್ತೀನಿ, ನಾನು ಕೋರ್ಟ್ಗೂ ಹೋಗ್ತೀನಿ, ಫ್ಲೆಕ್ಸ್ದು ಕಂಪ್ಲೇಂಟು, ಕಮಿಷನರ್ನೇ ಪಾರ್ಟಿ ಮಾಡ್ತೀನಿ. ನನ್ನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾನು ಕೋರ್ಟ್ ಥ್ರೂನೇ ಮಾಡ್ತೀನಿ. ಯಾಕಂದ್ರೆ ಸ್ಟೇಷನಲ್ಲಿ ಅವ್ರೇನು ಮಾಡೋಕ್ಕಾಗಲ್ಲ. ಇದು RSS ರೀ, ನಾನು ಹೇಳ್ತಾ ಇದ್ದೀನಲ್ರಿ. ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ರೀ ಇದು ನಮ್ಮದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದು ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ RSS ಸಂಸ್ಥೆ ನಾನು ಬಂದಿರೋದ್ರಿ. ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ ರೀ. ನಾನು 5 ಗಂಟೆಗೆ ಎದ್ದಿರೋದ್ರಿ. ನನ್ನ ಕರ್ತವ್ಯ ರೀ ಇದು. ನಾನು ಒಂದು ಭಾರತೀಯ ಜನತಾ ಪಕ್ಷ, ನನ್ನ ಕಮಿಟ್ಮೆಂಟ್ ಇದು, ಪಾರ್ಟಿ ಕಮಿಟ್ಮೆಂಟು, ನನ್ನ ಹಿಂದೂ ಧರ್ಮದ ಕಮಿಟ್ಮೆಂಟು, ಹಿಂದೂ ದೇಶದ ಕಮಿಟ್ಮೆಂಟು, ಹಿಂದೂ ದೇಶದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರೋದು. ಈ ಥರ ಇಷ್ಟು ನೀಚತನದಲ್ಲಿ ಆ ಒಂದು ಹೆಣ್ಣಿಗೆ ಪಕ್ಕದಲ್ಲಿ ನೀವು ನೋಡಿದ್ದೀರಲ್ಲಪ್ಪ. ಇದನ್ನು ನಾನು ಹೇಳ್ತಾ ಇದ್ದೀನ? ನನ್ನನ್ನು ಎಲ್ಲಿ ನಿಲ್ಲಿಸಿದ್ರು, ಆ ಹೆಣ್ಣನ್ನು ಎಲ್ಲಿ ನಿಲ್ಸ್ಕೊಂಡಿದ್ರು ನೀವೇ ನೋಡಿದ್ದೀರಿ. ಹಾಂ, ನ್ಯಾಯನೇನ್ರಿ ಇದೆಲ್ಲ? ಡಾಕ್ಟರ್ ಮಂಜುನಾಥ್ಗೆ ಒಂದು ಮಾತಿಲ್ಲ ರೀ. ಸೌಜನ್ಯಕ್ಕೆ ಅವ್ರಿಗೆ ಒಂದು ಲೆಟ್ರ್ ಕೊಟ್ಟಿಲ್ಲ ರೀ, ಒಂದು MP ರೀ. ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು. ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು ಏನಿದೆ 100ನೇ ವರ್ಷದ್ದು, ಇವತ್ತು ನನಗೆ ಮಾಡಿರೋ ಅವಮಾನ, ಇಡೀ ನಮ್ಮ RSSಗೆ ಮಾಡಿರೋ ಅವಮಾನ. ನನ್ನ ಈ RSS ಕ್ಯಾಪ್ನ ಕಿತ್ಕೊಂಡಿದ್ದಾರೆ. ಹಾಂ, ಮಾಡ್ಬೋದೇನ್ರಿ ಈ ಕೆಲಸ? ಕಿತ್ಕೊಂಡಿರೋದು ನೋಡಿದಿರ್ತಾನೆ. ಮಾಡ್ಬೋದೇನ್ರಿ ಈ ಕೆಲಸ? ಅಲ್ಲಿ ನೀವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ರಿ, ಪಬ್ಲಿಕ್ ಇದ್ದಾರೇನ್ರಿ ಅದರಲ್ಲಿ? ಇವರು ಕರ್ಕೊಂಬಂದಿರೋ ಕಾಂಗ್ರೆಸ್ಸು ಎಲ್ಲ ಏಜೆಂಟ್ಗಳನ್ನ ಅವ್ರನ್ನೇ ಪಬ್ಲಿಕ್ ಮಾಡಿ ಅವರಿಂದ ಹೇಳಿಸ್ಕೊಳ್ಳೋದು, ಅವರಿಂದ ಹೇಳಿಕೆ ಪಡೆಯೋದ್ರಿ. 2.5 ವರ್ಷ ಬೇಕಾಗಿತ್ತೇನ್ರಿ ಇಲ್ಲಿಗೆ ಬಂದು ಇಷ್ಟೆಲ್ಲ ಹಾಳಾಗೋಗಿರೋದು ನೋಡೋದಕ್ಕೆ? ಬೆಂಗಳೂರು ಗುಂಡಿ ಬಿದ್ದು ಸರ್ವನಾಶ ಆಗ್ತಾ ಇದೆ ರೀ. ಪಾಪ ಮಳೆ ಬಂದಾಗ ಗುಂಡಿ ಕಾಣಿಸ್ತೇ ಸಾಯ್ತಾ ಇದ್ದಾರ್ರಿ. ಮಳೆ ಬರ್ದೇ ಇರೋವಾಗಾದ್ರೂ ಗುಂಡಿ ಕಾಣತ್ರಿ. ಮಳೆಯಲ್ಲಿ ಮನೆಗೆ ಹೋಗ್ಬೇಕು, ಪಾಪ ಮಕ್ಕಳಿರ್ತಾರೆ. ಆ ಹೋಗೋಂಥ ಸಮಯದಲ್ಲಿ ನೀರು ತುಂಬ್ಕೊಂಡಿರ್ತಾ ಗುಂಡಿಯಲ್ಲಿ ಸಾಯ್ತಾ ಇದ್ದಾರ್ರಿ. ಜೀವದ ಬೆಲೆ ಗೊತ್ತೇನ್ರಿ ಇವ್ರಿಗೆ? ಬೆಂಗಳೂರು ಇಷ್ಟೇನ್ರಿ ಹಾಳು ಮಾಡೋದು? ಇಂಥವರೆಲ್ಲ ಬೆಂಗಳೂರು ಉಸ್ತುವಾರಿನೇನ್ರಿ? ಪ್ರಚಾರಕ್ಕೆ ಮಾಡಂಗಿದ್ದಿದ್ರೆ ಪಕ್ಕದಲ್ಲಿ ಹೆಣ್ಣನ್ನು ಕರ್ಕೊಂಡು ನಾನು ಬರ್ತಾ ಇರಲಿಲ್ಲ, ಅವ್ರು ಬಂದಿರೋದು ಪ್ರಚಾರಕ್ಕೆ. ಇದು ಇಡೀ DK ಶಿವಕುಮಾರು ಇವತ್ತು ಪದ ಬಳಕೆ ಮಾಡಿರೋವಂಥದ್ದು ಕ್ಷಮೆ ಕೇಳಬೇಕು. ಅವ್ರಿಗೊಂದು ಮಾನವೀಯತೆ ಇದ್ದರೆ, ಅವರು ಒಬ್ಬ ಶಾಸಕನಿಗೆ ಗೌರವ ಕೊಡೋಕ್ಕೆ ತಪ್ಪು ಮಾಡಿದ್ದಾರೆ, ಆದರೆ RSSಗೆ ಅವಮಾನ ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಕೊಡಬೇಕು.
ಸರ್ ಪಾರ್ಟಿ ಲೀಡರ್ ಸರ್ ಅವರು ಫೋನ್ ಮಾಡಿ ಇಡೀ ಇದು ನಮ್ಮ ಅಶೋಕ್ ಅಂತಲ್ಲ, ಇಡೀ ದೇಶದ RSSಗೆ ಅವಮಾನ ಮಾಡಿರೋಂಥದ್ದು. ಇದು ಪ್ರತಿಯೊಬ್ಬರು ಖಂಡಿಸ್ತೀವಿ, ಎಲ್ಲರೂ ಖಂಡಿಸ್ತೀವಿ ಇದನ್ನು. ಲೋಗೋ ಬಿಚ್ಬಿಟ್ಟು ಹೋಗೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.